ನಮಸ್ಕಾರ. ಇವತ್ತಿನ ವಿಡಿಯೋ ದೇಶದ ಅತಿ ಶ್ರೀಮಂತರ ಪೋರ್ಟ್ಫೋಲಿಯೋ ಲಾಭ ಮತ್ತು ನಷ್ಟ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 3 ತಿಂಗಳಿಂದ ಮಾರುಕಟ್ಟೆ ಒಂದು ತರದ ಕನ್ಸಾಲಿಡೇಷನ್ ಅಲ್ಲಿದೆ. ನಿಫ್ಟಿ 1% ಕೆಳಗೆ ಹೋಗಿದೆ ಸೆಕೆಂಡ್ ಹಾಫ್ ಆಫ್ ದ ಇಯರ್. ಆದರೆ ಇನ್ನೂ ಕೂಡ 9% ಮೇಲಕ್ಕಿದೆ ಕ್ಯಾಲೆಂಡರ್ ಇಯರ್ 2024ರ ಬಿಗಿನಿಂಗ್ ನ ಲೆಕ್ಕ ತಗೊಂಡ್ರೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಕೂಡ ಅರೌಂಡ್ 24% ಮೇಲಕ್ಕಿದೆ 2024ರ ಜನವರಿ 1ನೇ ತಾರೀಕು ಲೆಕ್ಕ ತಗೊಂಡ್ರೆ. ಜನವರಿ 1, 2024ರ ಲೆಕ್ಕ ತಗೊಂಡ್ರೆ ಮಾರುಕಟ್ಟೆ ಪಾಸಿಟಿವ್ ಮೂವ್ಮೆಂಟ್ ಇದೆ. ಮತ್ತೆ ಸುಮಾರು ಸಕ್ಸಸ್ಫುಲ್ ಮತ್ತು ಹೆಸರಾಂತ ಇನ್ವೆಸ್ಟರ್ಸ್ ಏನಿದ್ದಾರೆ ಭಾರತದಲ್ಲಿ, ಅವರ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೂಡ ಒಂದಷ್ಟು ಪಾಸಿಟಿವ್ ಆಗಿರಬೇಕು ಕಳೆದ ಕೆಲವು ತಿಂಗಳಲ್ಲಿ. moneycontrol.com ಅವರು ಕಂಪೈಲ್ ಮಾಡಿದ್ದಾರೆ ಸಮ್ಮರಿ ಆಫ್ ಪರ್ಫಾರ್ಮೆನ್ಸ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಅಂಡ್ ವೆಲ್ದಿಯೆಸ್ಟ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. 1%ಗಿಂತ ಯಾವ ವ್ಯಕ್ತಿಗೆ ಜಾಸ್ತಿ ಹೋಲ್ಡಿಂಗ್ ಒಂದು ಕಂಪನಿಯಲ್ಲಿ ಇದೆಯೋ ಅದು ಒಂದಷ್ಟು ವೆಬ್ಸೈಟ್ ಅಲ್ಲಿ ಮೆನ್ಷನ್ ಆಗುತ್ತೆ, ಪಬ್ಲಿಕ್ ಆಗಿ ಡಿಸ್ಕ್ಲೋಸ್ ಆಗುತ್ತೆ. ಅದನ್ನು ನೋಡಿಕೊಂಡು ಇವತ್ತು ಈ ವಿಡಿಯೋವನ್ನು ಮಾಡಿದ್ದೇವೆ. ಯಾಕಂದ್ರೆ ಅವರ ಹತ್ರ ಅಂತಹ ಷೇರುಗಳು ಇದೆ ಅಂತ ಆಗ ಗೊತ್ತಾಗುತ್ತೆ. ನಾವು ಈ ವಿಡಿಯೋದಲ್ಲಿ ನಮೂದಿಸಿದ ಹಲವಾರು ವ್ಯಕ್ತಿಗಳು ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಹಾಕಿದ್ದಾರೆ. ನಾವು ಅವರೊಟ್ಟಿಗೆ ಕಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಪೋರ್ಟ್ಫೋಲಿಯೋನ ನೋಡಿದಾಗ ನಮಗೂ ಕೂಡ ಒಂದಷ್ಟು ಉತ್ತೇಜನ ಸಿಗುತ್ತೆ. ನಾವು ಅವರಂತೆ ನಮ್ಮ ಹಣವನ್ನು ಮಲ್ಟಿಪ್ಲೈ ಮಾಡಬೇಕು. ಈಗ ನಿಮ್ಮ ಮುಂದೆ ಪಟ್ಟಿ ಇಂಡಿಯಾಸ್ ರಿಚೆಸ್ಟ್ ಇನ್ವೆಸ್ಟರ್. ರಾಧಾಕೃಷ್ಣ ದಮಾನಿಯವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ 31 ಡಿಸೆಂಬರ್ 2023ಯಲ್ಲಿ 1,99,965 ಕೋಟಿ. ಪೋರ್ಟ್ಫೋಲಿಯೋ ವ್ಯಾಲ್ಯೂ 19 ಡಿಸೆಂಬರ್ 2024ಗೆ 1,62,798 -19%. ರಾಕೇಶ್ ಜುಂಜುನವಾಲಾ 51,475ರಿಂದ 52,948ಕ್ಕೆ ಹೋಗಿದೆ, 3% ಮೇಲಕ್ಕೆ ಹೋಗಿದೆ. ಹೇಮೇಂದ್ರ ಕೊತಾರಿ ಅವರದು 10,014ರಿಂದ 7,948 -21%. ಆಕಾಶ್ ಬನ್ಸಾಲಿ 5,554 ಕೋಟಿ ಇದ್ದದ್ದು ಈಗ 7,933 ಕೋಟಿ ಆಗಿದೆ, +43%. ಮುಕುಲ್ ಅಗರ್ವಾಲ್ 4,741 ಕೋಟಿ ಇದ್ದದ್ದು ಈಗ 6,909 ಕೋಟಿ ಆಗಿದೆ, +46%. ಇಂತಹ ಪ್ರತಿಕೂಲ ಸನ್ನಿವೇಶ ಮಾರುಕಟ್ಟೆಯಲ್ಲಿ ಇದ್ದಾಗಲೂ ಕೂಡ ಇಂತಹ ಶ್ರೇಷ್ಠ ಇನ್ವೆಸ್ಟರ್ಸ್ ತಮ್ಮ ಹಣವನ್ನು 46% ಮೇಲೆ ತಗೊಂಡಿದ್ದಾರೆ ಅಂತಂದ್ರೆ ಯೋಚನೆ ಮಾಡಬೇಕು ಅವರಿಗೆ ಎಷ್ಟು ಜಾಸ್ತಿ ಬುದ್ಧಿವಂತಿಕೆ ಇದೆ ನಮ್ಮನ್ನು ಕಂಪೇರ್ ಮಾಡಿದ್ರೆ. ಆಶೀಶ್ ಧಾವನ್ 2,778 ಇದ್ದದ್ದು 31 ಡಿಸೆಂಬರ್ 2023, 19 ಡಿಸೆಂಬರ್ 2024ಗೆ 3,462 ಕೋಟಿ, 25% ಮೇಲಕ್ಕೆ ಹೋಗಿದೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನೆಮಿಷಾ ಪೋರ್ಟ್ಫೋಲಿಯೋ ವ್ಯಾಲ್ಯೂ 31 ಡಿಸೆಂಬರ್ 2023 2,002 ಕೋಟಿ. ಪೋರ್ಟ್ಫೋಲಿಯೋ ವ್ಯಾಲ್ಯೂ 19 ಡಿಸೆಂಬರ್ 2024 2,509 +25%. ಅನಿಲ್ ಕುಮಾರ್ ಗೋಯಲ್ 2,323 ವರ್ಸಸ್ 2,092 -10%. ಯೂಸುಫ್ ಅಲಿ ಅಬ್ದುಲ್ ಖಾದರ್ ಅಂದ್ರೆ ಲುಲು ಮಾಲ್ ನ ಓನರು, ಪೋರ್ಟ್ಫೋಲಿಯೋ ವ್ಯಾಲ್ಯೂ 1,672 ಇದ್ದದ್ದು ಈಗ 2,135 +28%. ಆಶೀಶ್ ಕಚೋಲಿಯಾ 1,191 ಕೋಟಿ ಇದ್ದದ್ದು ಈಗ 2,247 ಕೋಟಿ, 89% ಮೇಲಕ್ಕೆ. ತೇಜಸ್ ತ್ರಿವೇದಿ 1,559 ವರ್ಸಸ್ 1,787 +15%. ಮತ್ತು ಮನೀಶ್ ಜೈನ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ 31 ಡಿಸೆಂಬರ್ 2023ಗೆ 1,095 ಇದ್ದದ್ದು ಈಗ 1,325 ಆಗಿದೆ, 21% ಮೇಲಕ್ಕೆ ಹೋಗಿದೆ. ಈಗ ನಿಮ್ಮ ಮುಂದೆ ಇನ್ನೊಂದಷ್ಟು ಮಾಹಿತಿ ಇರ್ತಾ ಇದ್ದೇನೆ ಯಾವ ಇನ್ವೆಸ್ಟರ್ಸ್ದು ಯಾವ ಷೇರು ಟಾಪ್ ಹೋಲ್ಡಿಂಗ್ ನಲ್ಲಿದೆ. ರಾಧಾಕೃಷ್ಣ ದಮಾನಿ ಅವರ ಹತ್ರ ಜಾಸ್ತಿ ಇರುವಂತಹ ಶೇರ್ಸ್ ಅವೆನ್ಯೂ ಸೂಪರ್ ಮಾರ್ಟ್, ರಾಕೇಶ್ ಜುಂಜುನವಾಲಾ ಫ್ಯಾಮಿಲಿ ಟೈಟಲ್, ಹೇಮೇಂದ್ರ ಕೊತಾರಿ ಅಲ್ಕಾಯಿಲ್ ಅಮೈನ್ಸ್, ಆಕಾಶ್ ಬನ್ಸಾಲಿ ಗುಜರಾತ್ ಫ್ಲೋರೋಕೆಮಿಕಲ್ಸ್, ಮುಕುಲ್ ಅಗರ್ವಾಲ್ BSE, ಆಶೀಶ್ ಧವನ್ ಗ್ಲೆನ್ಮಾರ್ಕ್ ಫಾರ್ಮಾ, ನೆಮಿಷಾ ಲಕ್ಷ್ಮಿ ಮಷೀನ್ ವರ್ಕ್ಸ್, ಅನಿಲ್ ಕುಮಾರ್ ಗೋಯಲ್ ತ್ರಿವೇಣಿ ಇಂಜಿನಿಯರಿಂಗ್, ಯೂಸುಫ್ ಅಲಿ ಅಬ್ದುಲ್ ಖಾದರ್ ಫೆಡರಲ್ ಬ್ಯಾಂಕ್, ಆಶೀಶ್ ಕಚೋಲಿಯಾ ಶೈಲೆ ಇಂಜಿನಿಯರಿಂಗ್, ತೇಜಸ್ ತ್ರಿವೇದಿ ಆಸ್ಟ್ರಾಜೆನಿಕಾ ಫಾರ್ಮಾ, ಮನೀಶ್ ಜೈನ್ ಲಿಂಡೆ ಇಂಡಿಯಾ.
ಈ ಪಟ್ಟಿಯನ್ನು ನೋಡಿದಾಗ ನಮಗೆ ತಿಳಿದು ಬಂದ ವಿಚಾರ ಏನು ಅಂತಂದ್ರೆ ಹಲವಾರು ಇನ್ವೆಸ್ಟರ್ಸ್, ಫೇಮಸ್ ಇನ್ವೆಸ್ಟರ್ಸ್ ಅವರ ಪೋರ್ಟ್ಫೋಲಿಯೋದಲ್ಲಿ 15% ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಕೆಲವರು ಅಂದರೆ ಸ್ಮಾಲ್ ಪರ್ಸೆಂಟೇಜ್ ಜನರಿಗೆ ಲಾಸ್ ಕೂಡ ಆಗಿದೆ ವೆನ್ ಕಂಪೇರ್ ಟು ಲಾಸ್ಟ್ 1 ಇಯರ್. ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಕೇವಲ ನಾಲೆಜ್ ಸಾಕಾಗೋದಿಲ್ಲ, ಮೋಟಿವೇಶನ್ ಇರಬೇಕು, ಪೇಷನ್ಸ್ ಇರಬೇಕು, ಒಂದಷ್ಟು ಡಿಸಿಪ್ಲಿನ್ ಕೂಡ ಇರಬೇಕು. ಒಬ್ಬ ಶ್ರೇಷ್ಠ ಹೂಡಿಕೆದಾರ ಹಿಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆಯ ಮಟ್ಟಿನ ಲಾಭವನ್ನು ಕಂಡಿದ್ರು ಕೂಡ ಮಾರುಕಟ್ಟೆ ಬಿದ್ದಾಗ ಟೆಂಪರರಿ ಆಗಿ ಅವರ ಸ್ಟಾಕಿನ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಹೊಸದಾಗಿ ಷೇರು ಮಾರುಕಟ್ಟೆ ಬಗೆಗೆ ಅಧ್ಯಯನ ಮಾಡುತ್ತಿರುವ ಹಲವಾರು ಜನರು ಈ ವಿಡಿಯೋನ ತಪ್ಪಾಗಿ ಅರ್ಥೈಸಬಹುದು. ಏನು ಅಂತಂದ್ರೆ ಇಂತಹ ವ್ಯಕ್ತಿಗೆ 20% ಲಾಸ್ ಆಗಿದೆ ಕಳೆದ 1 ವರ್ಷದಲ್ಲಿ. ಆದರೆ ಅವರು ತಿಳ್ಕೋಬೇಕು, ಈ ವ್ಯಕ್ತಿಗಳು ಅಂತಹ ಷೇರುಗಳನ್ನು ಬಹಳ ಸಮಯದಿಂದ ತಮ್ಮಲ್ಲಿ ತಾಳ್ಮೆಯಿಂದ ಇಟ್ಕೊಂಡಿದ್ದಾರೆ, ಈಗಾಗಲೇ ದೊಡ್ಡ ಮಟ್ಟಿನ ಪ್ರಾಫಿಟ್ ಅಲ್ಲಿದ್ದಾರೆ ಮತ್ತು ಅದೇನು ಲಾಸ್ ಆಗಿದೆಯೋ ಅದು ಅತಿ ಟೆಂಪರರಿ. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದೇನೆ, ಸದ್ಯದ ಮಟ್ಟಿಗೆ ನಿಮ್ಮ ಪೋರ್ಟ್ಫೋಲಿಯೋ ರೆಡ್ ಅಲ್ಲಿ ಇರ್ಬೋದು, ಸ್ಟ್ರಗ್ಲಿಂಗ್ ಇರ್ಬೋದು, ಆದರೆ ಒಬ್ಬ ಯಶಸ್ವಿ ಹೂಡಿಕೆದಾರ ಬೌನ್ಸ್ ಬ್ಯಾಕ್ ಅನ್ನು ಕಾಣ್ತಾರೆ ಅವರ ಪೋರ್ಟ್ಫೋಲಿಯೋದಲ್ಲಿ. ಯಾಕಂದ್ರೆ ಒಳ್ಳೆಯ ಮ್ಯಾನೇಜ್ಮೆಂಟ್ ಸ್ಕಿಲ್ ಇದೆ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಇಮೋಷನ್ಸ್ ಇದೆ, ತಾಳ್ಮೆ ಶಿಸ್ತು ಇದ್ದೇ ಇದೆ. ಯಾರಿಗೆ ಷೇರು ಮಾರುಕಟ್ಟೆ ಬಗೆಗೆ ಒಳ್ಳೆಯ ನಾಲೆಜ್ ಇಲ್ವೋ ಮತ್ತು ಹಣವನ್ನು ಈಗ ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಅವರು ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಕೆಳಗಿದ್ದಾಗ ಅವರ ಪೋರ್ಟ್ಫೋಲಿಯೋ ಹಾಕಿದ ಹಣಕ್ಕಿಂತ ಒಂದಷ್ಟು ಕಮ್ಮಿಗೆ ಟ್ರೇಡ್ ಆಗುವಾಗ ಅವರು ಷೇರುಗಳನ್ನು ಮಾರ್ಕೊಳ್ತಾರೆ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಮಾಡದೆ ತಮ್ಮ ಷೇರುಗಳನ್ನು ಕೊಂಡಿದ್ದರಿಂದ ಅಂತಹ ಷೇರುಗಳು ಕೆಳಕ್ಕೆ ಹೋದಾಗ ಭಯಪಟ್ಟು ಅವುಗಳನ್ನು ಮಾರ್ಕೊಳ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವವರಿಗೆ ಒಂದಷ್ಟು ಸಂಶೋಧನೆ ನಡೆಸುವಂತ ಶಕ್ತಿ ಇರಬೇಕು, ನಾಲೆಜ್ ಇರಬೇಕು ಮತ್ತು ಷೇರು ಮಾರುಕಟ್ಟೆಯ ಸಮಗ್ರ ವಿಚಾರವನ್ನು ನೀವು ತಿಳ್ಕೊಂಡಿರಬೇಕು. ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಫ್ಟಿ ಸದ್ಯದ ಮಟ್ಟಿಗೆ 10% ಕೆಳಗಿದೆ ಲೈಫ್ ಟೈಮ್ ಹೈ ಇಂದ. ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಅದೇ ತರ ಇದೆಯಾ ಅಥವಾ ಪೋರ್ಟ್ಫೋಲಿಯೋ ಮೇಲಿದೆಯೋ ಕೆಳಗಿದೆಯೋ ಅದನ್ನ ದಯವಿಟ್ಟು ಟೈಪ್ ಮಾಡಿ, ಮೋರ್ ಆರ್ ಲೆಸ್ ಅಂತ ಟೈಪ್ ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.